ಹಾಯ್ ಗೆಳೆಯರೇ, ನಮಸ್ಕಾರ. ನೋಡಿ, ಇವರಿಗೆ ಡೈವರ್ಸ್ ಆಗಿದೆ ಅಂತೆ, ಮಕ್ಕಳು ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಇವರು ಬೇರೆ ಒಂದು ಹೊಸ ಒಂದು ಮನೆಯನ್ನ ಮಾಡಿಕೊಂಡು ಸಿಂಗಲ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಇವರಿಗೆ 29,000 ರೂಪಾಯಿ ಸಂಬಳ ಇರುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವುದಾಗಿ ಒಂದು ಮಾಹಿತಿಯಲ್ಲಿ ಹೇಳಿದ್ದಾರೆ. ನೋಡಿ, ಇವರ ಒಂದು ಪ್ರೊಫೈಲ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಗೆಳೆಯರೇ, ಇವರು ಜೀವನದ ಒಂದು ಸತ್ಯವನ್ನ ಹೇಳಿದ್ದಾರೆ. ಹಿಂದೆ ಮದುವೆ ಆಗಿದ್ದು ನಿಜ ಅಂತೆ ಸ್ನೇಹಿತರೆ. ಆದ್ರೆ ಅವರಿಗೆ ಬೇರೆಯವರ ಒಂದು ಎಣ್ಣೆ ಒಂದು ಚಪಲ ಇತ್ತಂತೆ ಸ್ನೇಹಿತರೆ. ಇದ್ದ ಒಂದು ಕಾರಣಕ್ಕೋಸ್ಕರ ಅವರು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ಲ ಅಂತೆ. ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಡೈವರ್ಸ್ ಮಾಡಿರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ನೋಡಿ, ಇವರಿಗೆ ಮಕ್ಕಳು ಕೂಡ ಹುಡುಗರು ಕೂಡ ಆಗಿಲ್ಲ ಅಂತ ನಮಗೆ ಮಾಹಿತಿಯಲ್ಲಿ ಹೇಳಿಕೊಂಡಿದ್ದಾರೆ. ನೋಡಿ, ವರ್ಕ್ ಡೀಟೇಲ್ಸ್ ಅನ್ನ ತಿಳಿಸಿದ್ದಾರೆ ಇವರು. ನೋಡಿ, ಇವರು ಕಂಪನಿಯಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಸಂಬಳ ಇವರಿಗೆ 30,000 ರೂಪಾಯಿ ಇದೆ ಅಂತ ಹೇಳಿದ್ದಾರೆ. ಆಸ್ತಿಯ ಒಂದು ಮಾಹಿತಿಗೆ ಬರೋದಾದ್ರೆ ಒಂದು 2 BHK ಹೌಸ್ ಇದೆ, ಒಂದು ಸೆಕೆಂಡ್ಸ್ ಕಾರ್ ಇದೆ, ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ ಅಂತೆ. ಇಷ್ಟೇ ಅಂತ ಹೇಳಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ದಾರೆ. ಒಂದು 120 ಗ್ರಾಮ್ ಚಿನ್ನದ ಒಡವೆಗಳನ್ನ ಮಾಡಿಸಿಕೊಂಡಿರುವುದಾಗಿ ಒಟ್ಟು ಒಂದು ವರ್ಕ್ ಬಗ್ಗೆ ಜೊತೆಗೆ ಒಂದು ಆಸ್ತಿಯ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಇವರು. ನೋಡಿ, ಗೆಳೆಯ ಬೇಕು ಇವರಿಗೆ. ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ ಸ್ವಲ್ಪ ಅವರು ಓದಿರ್ಬೇಕಂತೆ. ಇವರ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಒಬ್ಬ ಒಳ್ಳೆಯ ಸ್ನೇಹಿತ ಆಗಿರ್ಬೇಕಂತೆ. ಬೇರೆ ಒಂದು ಹೆಣ್ಣಿನ ಒಂದು ಸಂಘ ಜೊತೆಗೆ ಕೆಟ್ಟ ಚಟಗಳು ಅವರಿಗೆ ಇರಬಾರ್ದು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಜೊತೆಗೆ ಬೇರೆಯವರ ಹತ್ತಿರ ಇವ್ರನ್ನ ಬಿಟ್ಕೊಡ್ದಂಗೆ, ಇವ್ರನ್ನ ಯಾವುದಕ್ಕೂ ಒಂದು ತೆಗೆದಂಗೆ ಬಿಟ್ಕೊಡ್ದಂಗೆ ಬೇರೆಯವ್ರ ಹತ್ರ ಆ ರೀತಿಯಾಗಿ ಇವ್ರನ್ನ ಕಾಪಾಡ್ತಾ ಬರ್ಬೇಕು ಅಂತ ಈ ಒಂದು ಗೆಳೆಯನ ಬಗ್ಗೆ ಮಾಹಿತಿಯನ್ನ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ರೀತಿ ಅಂತ ಒಬ್ಬ ಗೆಳೆಯ ಬೇಕಂತ ಇವರಿಗೆ. ನೋಡಿ, ಮಾಹಿತಿಗೆ ಬರೋದಾದ್ರೆ ಸ್ನೇಹಿತರೆ, ಹೆಸರು ಬಂದು ಜಿ ಮೀನಾಕ್ಷಿ ಅಂತ, ತಂದೆ ಹೆಸರು ಗೋಪಾಲ, ತಾಯಿ ಮಂಜವ್ವ ಅಂತ. ಇವರ ಅಭಿ ಬಂದು ಒಂದು ಟ್ರಾವೆಲಿಂಗ್ ಮಾಡ್ತಾರಂತೆ. ಜೊತೆಗೆ ಕೇರಂ ಬೋರ್ಡ್ ಆಡುವುದಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ ಇವರು. ಊರು ಬಂದು ಶಿವಮೊಗ್ಗ ಜಿಲ್ಲೆ ಸ್ವರ್ಬದವರು ಸ್ನೇಹಿತರೆ, ಮಲೆನಾಡಿನವರು. ವರ್ಕ್ ಬಂದು ತುಮಕೂರಿನಲ್ಲೇ ವರ್ಕ್ ಮಾಡ್ತಾ ಅಲ್ಲೇ ಒಂದು ಮನೆಯನ್ನ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗಿರೋದ್ರ ಬಗ್ಗೆ ತಿಳಿಸಿದ್ದಾರೆ ಇವರು. ತೂಕ ಬಂದು 67, ಎತ್ತರ ಬಂದು 157, ಈಗ 34ರ ಒಂದು ವಯೋದಲ್ಲಿ ನಡೀತಾ ಇದೆ ಸ್ನೇಹಿತರೆ ಇವರಿಗೆ. ನೋಡಿ, ಇವರು ಕೊಟ್ಟಂತ ಟೋಟಲ್ ಆಗಿ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ನೀವು ನಿಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಅನ್ನ ಮಾಡಿದ್ರೆ ಆ ಕಮೆಂಟ್ ಎಲ್ಲವನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ ಇವರು. ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ನಾವೇನು ಬಲವಂತ ಏನು ಮಾಡಲ್ಲ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.